ಕಂಟಿನ್ಯೂಷನ್ ಆಗಿ ಈ ತರ ಡಬಲ್ ರೋಡು KGF ಮತ್ತು PW ಇಲಾಖೆ ಆಶ್ರಯದಲ್ಲಿ ನಲ್ಲೂರು ಮತ್ತು ನತ್ತ ಗ್ರಾಮಗಳ ನಡುವೆ ಪಾಲಾರ್ ನದಿಗೆ ಹೊಸದಾಗಿ ಬ್ರಿಡ್ಜ್ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂಥ ನಮ್ಮೆಲ್ಲರ ಸರಿ ಮಾಧ್ಯಮದ ಮಿತ್ರರೇ, ಬಹುಶಃ ಈಗಾಗಲೇ ಸಹೋದರಿ ಹೇಳಿದ್ದಾರೆ, ಈ ಥರ ನೋವು ಕಷ್ಟ ಎಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಹಿಂದೆ ಸಾಕಷ್ಟು ಶಾಸಕರು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಇವತ್ತು ಅದು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ನಮ್ಮ ಶಾಸಕರ ಪ್ರಯತ್ನದಿಂದ ಇವತ್ತು ನಿಮ್ಮೆಲ್ಲರ ಏನು ಬಹುದಿನಗಳ ಕನಸಿತ್ತು ಅದನ್ನು ನನಸು ಮಾಡಿದ್ದಾರೆ. ನಿಮ್ಮ ಪರವಾಗಿ, ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಗಮನಕ್ಕೆ ತರುವಂಥ ಅವರು ಪ್ರಯತ್ನ ಮಾಡಿದ್ದಾರೆ. ಇಲ್ಲ ನಮಗೆ ಗೊತ್ತಾಗಲ್ಲ, ಇಡೀ ರಾಜ್ಯದಲ್ಲಿ 1,00,000 ಕಿಲೋಮೀಟರ್ ವ್ಯಾಪ್ತಿ ಇದೆ, ಸುಮಾರು ಬ್ರಿಡ್ಜ್ಗಳಿದೆ. ಸುಮಾರು ಇಂಥ ಸಮಸ್ಯೆಗಳಿದ್ದಾಗ ಅದನ್ನು ಸರಿಯಾಗಿ ನಮಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಮ್ಮ ಇಲಾಖೆ, ನಮ್ಮ ಸರ್ಕಾರ ಈ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಇಲ್ಲಿ ಬಂದು ನೋಡಿದ ಮೇಲೆ ಇದಕ್ಕೆ ಚಿಕ್ಕದಿದೆ ಭಾಳ. ಬಹುಶಃ ಇದು 6 ಕೋಟಿ ನಾವು ಬ್ರಿಡ್ಜ್ ಕೊಟ್ಟಿದ್ದೀವಿ ಮೇಡಮ್, 6 ಕೋಟಿ ರಸ್ತೆಗೆ ಕೊಟ್ಟಿದ್ದೀವಿ, 4 ಕೋಟಿಗೆ ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟು ಜನರ ಬದುಕನ್ನು ಅದು ನನಸಾಗಿ ಮಾಡಿದೆ. ಅದು ವಿದ್ಯಾರ್ಥಿಗಳಿರ್ಬೋದು, ಅಥವಾ ರೋಗಿಗಳಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿಗೆ ಭಾಳ ಸರಳವಾಗಿ ಮುಂದೆ ಅದು ಕೋಲಾರಿಗೆ ಹೋಗೋದಿರ್ಬೋದು ಅಥವಾ ಇನ್ನಿತರ ಗ್ರಾಮಗಳಿಗೆ ಹೋಗುವಂಥ ಒಂದು ಕನೆಕ್ಟಿವಿಟಿ ರಸ್ತೆ ಮಾಡಲಿಕ್ಕೆ ನಮ್ಮ ಇಲಾಖೆ ಕೂಡ ಇವತ್ತು ಭಾಳ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಒಳ್ಳೆಯ ರೀತಿಯಿಂದ ಕಟ್ಟಡ ಕೂಡ ಆಗಿದೆ. ಯಾಕಂದ್ರೆ ನಾವು ಹೋಗೋಕ್ಕಿಂತ ಮುಂಚೆ ನಮಗೆ ಭಯ ಆಗ್ತೈತೆ, ನಮ್ಮ ಕಟ್ಟಡ ಹೆಂಗಾಗಿದೆ, ಏನು ಪರಿಸ್ಥಿತಿ ಅಂತ. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಭಾಳ ಚೆನ್ನಾಗಿ ಆಗಿದೆ. ಇದೇ ರೀತಿ ಆದರೆ ಇನ್ನೂ ಒಳ್ಳೆಯದಾಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ, ವಿಶೇಷವಾಗಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕಾಲು ಸಂಘ ಅಂತ ಒಂದು ಹೊಸ ಯೋಜನೆ ಮಾಡಿದ್ವಿ. ಕಾಲು ಸಂಘ ಅಂದರೆ ಇದು ಮಲೆನಾಡಲ್ಲಿ ಮಾತ್ರ ಬರುವಂಥ ಒಂದು ಯೋಜನೆ. ಅದ್ರ ಕಾಸ್ಟ್ 10 ಲಕ್ಷದಿಂದ 15, 20, ಮ್ಯಾಕ್ಸಿಮಮ್ 30 ಲಕ್ಷ. ಅದು ಇಷ್ಟೇ ಮಹತ್ವ ಇದೆ. ನಾ ಬಂದ ಮೇಲೆ ನಮ್ಮ ಸರ್ಕಾರ 100 ಮಾಡಿದ್ದೀನಿ, ಈ ಸರಿ 200 ಮಾಡ್ತಾಯಿದ್ದೀವಿ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ 4 ತಿಂಗಳಿದೆ. ಇದೇ ರೀತಿ ಮೇಡಮ್, ಈ ರೀತಿ ಚಿಕ್ಕದು ಭಾಳ, ಕೇವಲ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಆಟೋ ಹೋಗಲಿಕ್ಕೆ ಮಾತ್ರ ನಾವು ಮಾಡಿದ್ದೀವಿ. ಕಳೆದ ಸಾರಿ 100 ಮಾಡಿದ್ದೇವೆ, ಈ ಸಾರಿ ಮಲೆನಾಡಲ್ಲಿ 200 ಮಾಡ್ತಾಯಿದ್ವಿ. ಈ ಸಾರಿ ಅದನ್ನು ನೋಡಿದ ಮ್ಯಾಗೆ ನನಗೆ ಅದೇ ನೆನಪ ಬರುವಂಥ ಆಗಿದೆ. ಅದಕ್ಕಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಭಾಗದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಬಂಗಾರಪೇಟೆ ಶಾಸಕರು ಕೂಡ ಮೇಲಿಂದ ಮೇಲೆ ಹೇಳ್ತಾ ಇದ್ರು ನಮ್ಮ ಭಾಗಕ್ಕೆ ಬರಬೇಕಂತ. ಅವರಲ್ಲಿ ಕೂಡ ಒಂದು ಸಾರಿ ಹೋಗಬೇಕಾಗಿದೆ. ಮುಂದಿನ ಸಾರಿ ಬಂದು ಇನ್ನೂ ಹಲವಾರು ನಿಮ್ಮ ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಮೇಡಮ್ ಅವ್ರು ಏನು ಹೇಳ್ತಾರೆ ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀವಿ. ವಿಶೇಷ ಅನುದಾನ ಕೊಡುವಂಥ ಕೂಡ ಪ್ರಯತ್ನ ಈ ಭಾಗದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. क्लियर होता हूँ.
ಸಮರ್ಪಯಾಮಿ. ಇಷ್ಟಾರ್ಥ ಸಿದ್ಧಿರಸ್ತು. ಸಮಯ ಕೊಂಚ ಸೈಡ್ ಬಿಟ್ಟು ಸ್ವಲ್ಪ ಎದುರುಗಡೆ ಸ್ವಲ್ಪ ಎಲ್ಲ ಸ್ವಲ್ಪ ಇದ್ದವ್ರು अतो देवा अवन्तनायता विष्णुचक्रमे दिव्या सप्तधामवे रूपा मैडम के कैट मुझे बचेंगे सतीश सरकारी साहब के कैट मुझे बचेंगे कांग्रेस पार्टी के रूपा मैडम के ಬಡವರಿಗೆ ಕಾಳಜಿಗಾಗಿ ಅವರು ಸಾಹುಕಾರರು. ನಮಗೆ ಗೊತ್ತಾಗ್ಲಿಲ್ಲ ಅವ್ರಿಗೆ ವಿಶಾಲವಾಗಿರುವಂಥ ಮನಸ್ಸಿದೆ ಅನ್ನುವಂಥದ್ದು ಅರ್ಥ ಆಗಿರಲಿಲ್ಲ. ಬಹಳ ಸರಳವಾಗಿ ಮೌನವಾಗಿ ಇರುವಂಥದ್ದನ್ನೇ ನಾನು ಭಾಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೆ. ಅಭಿಮಾನದಿಂದ ಅವರನ್ನು ಸತೀಶ್ ಅಣ್ಣ ಅವರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳು, ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಮಿತಭಾಷಿಗಳು, ಕಡಿಮೆನೇ ಮಾತಾಡ್ತಾರೆ, ಕೆಲಸದಲ್ಲಿ ಅವರ ಕಾಳಜಿಯನ್ನು ತೋರಿಸ್ತಾರೆ. 2-3 ಡೇಟಲ್ಲಿ ಕರೆದ್ವಿ, ಬರಲಿಲ್ಲ ಕಾರಣಾಂತರಗಳಿಂದ. ಮತ್ತೆ ನನಗೆ ಕ್ಷೇತ್ರದ ಜನತೆಗೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳೋದಕ್ಕೆ ತುಂಬ ಮುಜುಗರ ಆಯಿತು. ಅದಾದಮೇಲೆ ಇಷ್ಟು ಕೆಲಸದ ಒತ್ತಡಗಳಲ್ಲೂ ಕೂಡ ಅವರೇ ಕರೆ ಮಾಡಿ ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಸೇತುವೆ ಕೆಲಸ ಆಗಿದೆ, ರಸ್ತೆ ಕೆಲಸ ಆಗಿದೆ, ಆ ಕ್ಷೇತ್ರಕ್ಕೆ ನನ್ನ ಡೇಟನ್ನು ಕೊಡಿ ಅಂತ ಅಂದ್ಬಿಟ್ಟು ಅವರೇ ಅವರ PSಗೆ ಹೇಳಿ ನನಗೆ ಅವಕಾಶ ಮಾಡಿಕೊಡ್ತಾರೆ. ಈ ಭಾಗದ ಜನತೆಗೆ ಒಂದು ಏನು ಸೇವೆಯನ್ನು ಮಾಡಿದ್ದಾರೆ ಅನ್ನೋಂಥದ್ದನ್ನ ನೋಡಿಸ್ಬೇಕು ಅನ್ನುವಂಥ ಕಳಕಳಿನ ಅವರು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಅರ್ಥ, ಈ ಕಾರ್ಯಕ್ರಮದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಜೊತೆ ಅವರು ಸ್ಪಂದಿಸಿದ್ದಾರೆ ಅಂತಂದ್ಬಿಟ್ಟು ಇವತ್ತು ವಿಶೇಷವಾಗಿ ಸರ್ಕಾರಕ್ಕೆ ಮತ್ತು ಲೋಕೋಪಯೋಗಿ ಮಂತ್ರಿಗಳಾಗಿರುವಂಥ ಸತೀಶ್ ಜಾರಕಿಹೊಳಿ ಅಣ್ಣವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ತಂದೆಯವರು ಏಳು ಬೀಳುಗಳನ್ನು ನೋಡಿ ವಾಲ್ಮೀಕಿ ರಾಮಾಯಣದ ಪರಿಚಯನ ನನಗೆ 15ನೇ ವಯಸ್ಸಿನಲ್ಲಿ ಮಾಡ್ತಾರೆ. ಸುಂದರಕಾಂಡವನ್ನು ಏನೇ ಕಷ್ಟಗಳು ಬಂದಾಗ ಓದಬೇಕು ಅನ್ನುವಂಥ ಪರಿಚಯನ ಮಾಡ್ತಾರೆ. ಪ್ರತಿದಿನ ನಮ್ಮ ಇಡೀ ಕುಟುಂಬದಲ್ಲಿ ನಾವು ಏನೇ ಕಷ್ಟ ಬಂದಾಗ ಸುಂದರಕಾಂಡವನ್ನು ಓದಬೇಕು. ಹನುಮಂತ ಲಂಕಾವನ್ನು ಯಾವ ರೀತಿ ತಪಸ್ ಮಾಡಿ ಶ್ರದ್ಧೆಯಿಂದ ಆಗತ್ತೆ, ತನ್ನ ಆರಾಧ್ಯ ದೈವ ರಾಮರಿಗಾಗಿ ಯಾವ ರೀತಿ ಆ ತಪಸ್ಸನ್ನು ಮಾಡ್ತಾರೆ, ಏಳು ಬೀಳುಗಳನ್ನು ಏನೆಲ್ಲ ಅನುಭವಿಸ್ತಾರೆ ಅನ್ನೋದು ಆ ಸುಂದರಕಾಂಡದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ವಿಶೇಷವಾಗಿ ಅರ್ಥ ಮಾಡೋಂಗೆ ಮಾಡ್ತಾರೆ. 6 ಗಂಟೆಗಳ ಕಾಲ ಅದನ್ನು ನಾವು ಶ್ರದ್ಧೆಯಿಂದ ಓದಿದಾಗ ಮಾತ್ರ ಅದರ ಫಲ ಸಿಗತ್ತೆ. ಅದನ್ನು ನಾವು ಮೊದಲು ಓದಿದಾಗ ಅದರ ಬೆಲೆ ಅರ್ಥ ಆಗ್ತಾ ಇರಲಿಲ್ಲ. ಬಹಳ ವರ್ಷಗಳ ಕಾಲ ಅದನ್ನು ಅಧ್ಯಯನ ಮಾಡಿಸ್ತಿದ್ದರು. ಅದು ಒಂದು ಗುರುವಾಗಿ ನನಗೆ ಪಾಠವನ್ನು ಕಲಿಸಿದ್ದಾರೆ. ಅದು ರಾಜಕೀಯಕ್ಕೆ ಬಹಳ ಅನುಭವನ ತಂದುಕೊಡ್ತು ಅಂತ ನನ್ನ ತಂದೆಯವರ ಆಸೆಗಳನ್ನು ಈಡೇರಿಸುವ ಗುರಿಯಾಗಿ ನಾನು ಈ ಕ್ಷೇತ್ರಕ್ಕೆ ಕಾಲನ್ನು ಇಡ್ತೀನಿ. ಗೌರವವನ್ನು ತಂದುಕೊಡ್ಬೇಕು, ಕ್ಷೇತ್ರದ ಸೇವೆಯನ್ನು ಮಾಡಬೇಕು ಅನ್ನೋಂಥ ಕನಸನ್ನು ಹೊತ್ತಿರ್ತೀನಿ. ತಂದೆಯವರು ಈ ದಿನ ಈ ಎಷ್ಟೋ ಕಷ್ಟಗಳನ್ನು 40 ವರ್ಷಗಳಲ್ಲಿ ಸೇವೆ ಮಾಡಬೇಕು, ಜನಗಳ ಸೇವೆ ಜನಾರ್ದನ ಸೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಪ್ರತಿದಿನ ಅವರು ಊಟ ತಿಂದು ಮಲಗುವ ಮುಂಚೆ ಭಗವದ್ಗೀತಾದ ಒಂದು ಶ್ಲೋಕವನ್ನು ಓದೇ ಅವರು ಊಟವನ್ನು ತಗೊತಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಇಂಥವೆಲ್ಲ ಆಚರಣೆಗಳನ್ನು ಸಂಪ್ರದಾಯಗಳನ್ನು ನಮಗೆ ಮೈಗೂಡಿಸ್ಕೊಳ್ಳುವಂಥದ್ದನ್ನು ಗುರುವಾಗಿ ನಿಂತು ನನಗೆ ರಾಜಕೀಯದಲ್ಲಿ ಇವತ್ತು ನಾನು ಇಷ್ಟು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅವರ ಅನುಭವ, ಅವರ ದಾರಿ ಕೂಡ ನನಗೆ ಪಾಠ ಆಗಿದೆ. ಇವತ್ತು ಆಹಾರ ಮಂತ್ರಿಗಳಾಗಿದ್ದಾರೆ. ದೇಶದಲ್ಲಿ
ಬಹಳ ಕೆಲಸಗಳನ್ನು ಮಾಡಿದಾಗ ನಮಗೆ ಅದರ ಅನುಭವ ಗೊತ್ತಾಗಲಿಲ್ಲ. ಕಷ್ಟ ಆಗುತ್ತೆ ಯಾವುದೇ ಒಂದು ಕೆಲಸ ಪ್ರಯತ್ನ ಮಾಡಿದಾಗ. ಅದಾದರೆ ಈ ದಿನ ಆ ವೇದಿಕೆಯಲ್ಲಿ ನನ್ನ ತಂದೆಯವ್ರನ್ನ ಬಹಳ ಹೆಮ್ಮೆಯಿಂದ ನಾನು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗೌರವದಿಂದ ನಾನು ಅಭಿನಂದಿಸ್ತೀನಿ ಅಂತ ಹೇಳ್ತಾ, ಯಾವಾಗಲೂ ನಾನು ಎನ್ ಅಣ್ಣವ್ರನ್ನ ಭಾಳ ಕಡಿಮೆ ಮಾತಾಡ್ತಾ ಇದ್ದೆ, ಕೋಪ ಇರುತ್ತೆ ಅಂತ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಆದರೆ ಅವರ ಒಡನಾಟದಲ್ಲಿ ಇಬ್ಬರೂ ಸೇರಿ ಕ್ಷೇತ್ರದ ಅಭಿವೃದ್ಧಿಗೆ KGF ಕ್ಷೇತ್ರ, ಬಂಗಾರಪೇಟೆ ಕ್ಷೇತ್ರ, ಇಡೀ ಜಿಲ್ಲೆಗೆ ಕೆಲಸ ಮಾಡಿಸೋ ಅಂಥದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಅವ್ರ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀನಿ. ಅಭಿಮಾನ ಇದೆ, ಗೌರವ ಇದೆ. ನನ್ನ ಸೋದರ ಸಮಾನರೆಂದು ನಂಬಿ ಅವ್ರ ಜೊತೆ ನಾನು ಒಡನಾಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಭಾಳ ವಿಶೇಷವಾಗಿ ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಅಭಿವೃದ್ಧಿ ಮಾಡ್ತೀನಿ. ಎರಡೂ ಕ್ಷೇತ್ರಕ್ಕೆ, KGF ಕ್ಷೇತ್ರಕ್ಕೆ, ಬಂಗಾರಪೇಟೆ ಕ್ಷೇತ್ರಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ಅಂಥದ್ರಲ್ಲಿ ಪ್ರಾಮಾಣಿಕವಾಗಿರೋ ಪ್ರಯತ್ನ ಮಾಡೋಣ ಅಂತ ನನ್ನ ಜೊತೆ ನಿಂತು ಬೆನ್ನಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕಡೆ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರೋ ಪ್ರಯತ್ನ ಮಾಡಬೇಕು. ಜನರ ಆಶೀರ್ವಾದಕ್ಕೆ ನಾವು ನಮ್ಮ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ ತೊಟ್ಟಿದ್ದೇವೆ ಅಂತ ಹೇಳ್ತಾ, ವಿಶೇಷವಾಗಿ ಏನೇ ಈ ಭಾಗದಲ್ಲಿ ಕಾರ್ಯಕ್ರಮಗಳಾದಾಗ ಈ ಭಾಗದ ಮುಖಂಡರು ಪ್ರಭಾವಿಗಳಾಗಿ ಮತ್ತು ಪಕ್ಷ ಅಂತ ಅವರು ಎಲ್ಲೇ ಇದ್ದರೂ ಕೂಡ ಜನಸೇವೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ತುಂಬ ಮನಸ್ಸಿಂದ ಕಾರ್ಯಕ್ರಮಗಳಿಗೆ ಕರೆದ್ರೆ ಬರ್ತೀವಿ ಅಂತ ಹೇಳಿ ಪಕ್ಷಕ್ಕೆ ಈಗ ತಾನೇ ಸೇರ್ಪಡೆ ಆಗಿರುವಂಥ ನಾರಾಯಣಸ್ವಾಮಿ ಅಣ್ಣವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಈ ಭಾಗದ ಅಭಿವೃದ್ಧಿ ಬಗ್ಗೆ ಭಾಳ ಕಾಳಜಿ ಇದೆ. ಜನರ ಮನಸ್ಸಲ್ಲಿ ಭಾಳ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಇವತ್ತೆಲ್ಲ ಮುಖಂಡರು ಯಾರ್ಯಾರು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರೆಲ್ಲ ಪ್ರಭಾವಿ ಮುಖಂಡರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮುಖಂಡರೇ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರೆಲ್ಲರೂ ವಿಶೇಷವಾಗಿ ಇವತ್ತು ನತ್ತ ಮತ್ತು ಪಾಲಾರು ಗ್ರಾಮ, ಕಳ್ಳಿಕುಪ್ಪ ಗ್ರಾಮಗಳಿಗೆ ಹಾದು ಹೋಗುವ ಮಾರ್ಗದಲ್ಲಿ ಏನು ಸೇತುವೆಗಳನ್ನು ಹಬ್ಬದ ದಿನವನ್ನು ಆಚರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಈ ಭಾಗದಲ್ಲಿ 10-20 ಹಳ್ಳಿಗಳಿಗೆ ಇದೊಂದು ರಸ್ತೆ ಮತ್ತು ಸೇತುವೆಗಳ ಸಂಪರ್ಕದ ಲೋಕಾರ್ಪಣೆ ಮಾಡಲಿಕ್ಕೆ, ಮತ್ತು ಬಹಳ ವರ್ಷಗಳ ದಶಕಗಳ ಕನಸಾಗಿದ್ದಂಥ ರೈತರದು, ವಿದ್ಯಾರ್ಥಿಗಳದು, ವಿಶೇಷವಾಗಿ ಹೆಣ್ಮಕ್ಳು ಈ ಭಾಗದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ನನಗೆ ಒಂದ್ಸತಿ ಆ ಊರಿಗೆ ಹೋಗಿ ಬಂದಾದ್ಮೇಲೆ ಮತ್ತೆ ಮುಖ ತೋರಿಸ್ಲಿಕ್ಕೆ ತುಂಬ ಮುಜುಗರ ಆಗ್ತಾ ಇತ್ತು. ಇದು 1 ಕೋಟಿಯಲ್ಲೋ 50 ಲಕ್ಷದಲ್ಲೋ ಕೆಲಸ ಮಾಡೋ ಅಂತ ಪರಿಸ್ಥಿತಿ ಇರಲಿಲ್ಲ. ಇದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ತರುವಂಥ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಇಂದಿನ 5 ವರ್ಷಗಳಲ್ಲಿ ನಾನು ಯಾವುದೇ ಒಂದು ಅನುದಾನನ ತರಲಿಕ್ಕೆ ಅವಕಾಶ ಆಗಿರಲಿಲ್ಲ. ಸರ್ಕಾರ ಬಂದಾದಮೇಲೆ ಅನುದಾನ ಕೇಳುವಂಥ ಸಂದರ್ಭ ಬಂದಾಗ ಶಾಸಕರಿಗೆ ಒಂದು ಇತಿಮಿತಿ ಇತ್ತು. ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಬೇಕು ಯಶಸ್ವಿಯಾಗಿ ಅಂದರೆ ಸರ್ಕಾರದ ಜೊತೆ ಪ್ರತಿಯೊಬ್ಬ ಶಾಸಕರು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋವಂಥ ಒಂದು ಕಿವಿ ಮಾತು ಮುಖ್ಯಮಂತ್ರಿಗಳು ಹೇಳಿದಾಗ ಭಯದ ವಾತಾವರಣದಲ್ಲಿದ್ವಿ ಅನುದಾನವನ್ನು ಕೇಳಲಿಕ್ಕೆ. ಸಮಸ್ಯೆ ಬಗ್ಗೆ ಸ್ಕೂಲ್ ಮಕ್ಕಳು ಆ ಸೇತುವೆನ ದಾಟಲಿಕ್ಕೆ ಆಗುವಂಥ ಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದೆ. ಫೋಟೋಸ್ ತೊಗೊಂಡೋದೆ. ಆ್ಯಂಬುಲೆನ್ಸ್ ಬರೋ ಅಂಥದ್ದು, ಸ್ಕೂಲ್ ಬಸ್ ಬರೋ ಅಂಥದ್ದು, 2 ವೀಲರ್ಸು ಬೇತ್ಮಂಗ್ಲ ಕೆರೆಗೆ ನೀರಲ್ಲಿ ಮುಳುಗಿರೋ ಅಂಥದ್ದು, ಇಂಥವೆಲ್ಲ ಫೋಟೋಸ್ ತೊಗೊಂಡೋಗಿ ಸದನದಲ್ಲಿ ನಾನು ಅವರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದೆ. ಮೌನವಾಗಿದ್ದಿದ್ದು ನೋಡಿ ನನಗೆ ಆ ಅನುದಾನ ಸಿಗಲ್ಲ ಅಂತ ಸಪ್ಪೆ ಮುಖ ಹಾಕ್ಕೊಂಡು ವಾಪಸ್ ಬರ್ತೀನಿ. ಮೌನವಾಗಿರ್ತಾರೆ, ರಿಯಾಕ್ಷನ್ನೇ ಇಲ್ಲ. ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಆ್ಯಕ್ಷನು ರಿಯಾಕ್ಷನ್ನು ಇರಬೇಕಲ್ಲ, ಏನೂ ರಿಯಾಕ್ಷನ್ ಇರಲಿಲ್ಲ. ಏನಪ್ಪ ಇಷ್ಟು ಮೌನವಾಗಿದ್ದಾರೆ, ಇನ್ನೇನು ನಂಗೆ ದಾರಿ ಇಲ್ಲ ಅಂದ್ಬಿಟ್ಟು ನಾನು ಅವತ್ತು ವಾಪಸ್ ಬರ್ತೀನಿ. ಅದಾದಮೇಲೆ ತದನಂತರ ದಿನಗಳಲ್ಲಿ ಮತ್ತೆ ನಾನು ಕೇಳಿದಾಗ ಖಂಡಿತ ನಿಮಗೆ ಆ ಅನುದಾನ ಹಾಕ್ಕೊಡ್ತೀನಿ ಅಂತ ಇನ್ನೊಂದು ಸೆಷನ್ ಬರೋ ಅಷ್ಟರಲ್ಲಿ ನನಗೆ ಕರೆದು ಹೇಳಿದಾಗ ನನಗೆ ಆದಂಥ ಸಂತಸ ಇನ್ನು ಎಂಥ ದಿನನೂ ಆ ದಿನ ಆ ಕ್ಷಣನ ನಾನು ಮೈ ತುಂಬ್ಕೊಳ್ಳೋಕೆ ಆಗಲಿಲ್ಲ. ಆ ಥರ ಒಂದು ವಿಶೇಷವಾಗಿರುವಂಥ ವ್ಯಕ್ತಿ ಇದ್ದಾರೆ ನಮ್ಮ ಸರ್ಕಾರದಲ್ಲಿ. ಒಂದು 5-6 ಜನ ಬಹಳ ಪ್ರಭಾವಿಗಳು, ವಿಶೇಷವಾಗಿರುವಂಥ ಗುಣಗಳಿದ್ದಾರೆ. ಅವ್ರನ್ನ ನೋಡಿ ಕಲಿಯುವಂಥದ್ದೇ ನಾವು ಜಾಸ್ತಿ ಇದೆ. ಅಂಥ ವಿಶೇಷವಾಗಿರೋ ಗುಣಲಕ್ಷಣಗಳಿದ್ದಾವೆ. ಜನರ ಕಾಳಜಿಗೆ ಸ್ಪಂದಿಸ್ತಾರೆ. ಬಡವರು, ರೈತರು, ಅಸಹಾಯಕರು ಅನ್ನುವಂಥ ವಿಚಾರದಲ್ಲಿ ವಿಶೇಷವಾಗಿರುವಂಥ ಆಸಕ್ತಿ, ಗೌರವವನ್ನು ಬೆಳೆಸ್ಕೊಂಡಿದ್ದಾರೆ. ಮೌಢ್ಯತೆ ವಿರುದ್ಧವಾಗಿ ಹೆಜ್ಜೆ ಇಡುವಂಥ ವ್ಯಕ್ತಿ. ಅದಾದಮೇಲೆ ನಾನು ಅವರನ್ನು ಜಾಸ್ತಿ ಅನುಭವದಲ್ಲಿ ನೋಡಿರುವಂಥದ್ದು ಸರಳತೆ. ಬಹಳ ಸರಳತೆಯಿಂದ ಇರ್ತಾರೆ. ಯಾರು ಅವ್ರ ಹಿಂದ್ಗಡೆ ಒಂದು PA ಇರಲ್ಲ, ಗನ್ಮ್ಯಾನ್ ಇರಲ್ಲ, PS ಇರಲ್ಲ, ಯಾರೂ ಇರಲ್ಲ. ಎಷ್ಟು ಸರಳತೆಯನ್ನು ಅವರು ಮೈ ತುಂಬಿಕೊಂಡಿದ್ದಾರೆ. ಇಂತಹ ಸಾಹುಕಾರರನ್ನು ನನ್ನ ಕ್ಷೇತ್ರಕ್ಕೆ ಕರೆಸೋದು, ಅಭಿನಂದಿಸೋದು. ಇವತ್ತು ಈ 16 ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣ. ಇದು ಸೇತುವೆ ಅಂತ ನಾವು ಇನಾಗ್ರೇಟ್ ಮಾಡ್ತಾ ಇಲ್ಲ. 50 ವರ್ಷಗಳಲ್ಲಿ ಈ ಭಾಗದ ರೈತರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ಹೆಣ್ಮಕ್ಕಳ ಸಮಸ್ಯೆ, ವ್ಯಾಪಾರಿಗಳ ಸಮಸ್ಯೆ ಬಗೆಹರಿಸಿದ್ದಾರೆ. ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ
ಟಿಗೊಲ್ಲಹಳ್ಳಿ ಪಂಚಾಯಿತಿ, ಬೇತ್ಮಂಗ್ಲ ಪಂಚಾಯಿತಿ, ಉಲ್ಕೂರು ಪಂಚಾಯಿತಿಗಳಲ್ಲಿ ವಿಶೇಷವಾಗಿರುವಂಥ ಹಬ್ಬದ ವಾತಾವರಣವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ಅಭಿಮಾನದಿಂದ ಇವತ್ತು ರೈತರೇ ವಿಶೇಷವಾಗಿ ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಾವು ರಸ್ತೆ ಸೇತುವೆನೇ ನಿಮ್ಮಿಂದ ಸೇವೆ ಮಾಡಿಸ್ಕೊಂಡಿದ್ದೀವಿ. ಲೋಕೋಪಯೋಗಿ ಇಲಾಖೆ ಬಹಳ ಜವಾಬ್ದಾರಿಯಿಂದ ತಾಲೂಕು ಆಡಳಿತ ಸೌಧವನ್ನು ಕಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ KGF ಕ್ಷೇತ್ರದಲ್ಲಿ. ಅದಾದಮೇಲೆ KGFನ ನಗರ ಭಾಗದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜಾಗದಲ್ಲಿರುವಂಥ ರಾಜಗೋಪುರ ದೇವಸ್ಥಾನವನ್ನು ಕಟ್ಟುವಂಥದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದಾದಮೇಲೆ ನಮಗೆ KGF ನಗರ ಭಾಗದಲ್ಲಿ ಅಂಬೇಡ್ಕರ್ ಅವರ ನಾಲೆಡ್ಜ್ ಸೆಂಟರ್, ಸೋಷಿಯಲ್ ರಿಫಾರ್ಮರ್ ಅವರ 11 ಕೋಟಿಯಲ್ಲಿ ಅವರ ಒಂದು ಸಂಕೀರ್ಣವನ್ನು ಕಟ್ಟುವಂಥದ್ರಲ್ಲಿ ಲೋಕೋಪಯೋಗಿ ಇಲಾಖೆ, PWD ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ತಂಡ ಭಾಳ ಜವಾಬ್ದಾರಿಯಿಂದ KPSC ಶಾಲೆಗಳು ಮತ್ತು ಇವುಗಳನ್ನೆಲ್ಲ ನಾವು ಇದೇ ಇಲಾಖೆಯ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತೆ, ಕ್ವಾಲಿಟಿ ಕೆಲಸ ಮಾಡುತ್ತೆ ಅಂತ ಜವಾಬ್ದಾರಿಯಿಂದ ಕೆಲಸವನ್ನು ತಗೊಂಡಿದ್ದೀವಿ. ಈ ಇಲಾಖೆದು ವಿಶೇಷವಾಗಿ ಬರೀ ರಸ್ತೆಗಳು ಮತ್ತು ಸೇತುವೆಗೆ ಸೀಮಿತ ಮಾಡದೆ ಎಲ್ಲದರಲ್ಲಿ ಅವರ ಕಾಳಜಿಯಿಂದ ಕೆಲಸ ಮಾಡೋದನ್ನು ನೋಡಿ ಬಿಲ್ಡಿಂಗ್ಸು ಮತ್ತು ಯಾವತ್ತೂ ಉಳಿದೋಗುವಂಥ ಸ್ಟ್ರಕ್ಚರ್ಸ್ನ, ಕಟ್ಟಡಗಳನ್ನು ಕಟ್ಟುವಂಥದ್ರಲ್ಲಿ ಅವರಿಗೆ ಭಾಳ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಮಳೆ ಬರುವಂಥ ಸೂಚನೆ ಇರೋದ್ರಿಂದ ನಾನು ಏನೆಲ್ಲ ವಿಚಾರಗಳನ್ನು ಹೇಳಬೇಕಾಗಿತ್ತು ಆದರೆ ಅದನ್ನು ಮೊಟಕುಗೊಳಿಸ್ತಾ, ಅದಾದಮೇಲೆ ಒಂದು PWD ಗೆಸ್ಟ್ ಹೌಸು ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಮಾಡ್ತೀರಾ, ವೇದಿಕೆಯಲ್ಲಿ ಹೇಳಲೇಬೇಕು ಅನ್ನೋಂಥದ್ದಿಲ್ಲ. ಬರೋವಂಥ ದಿನಗಳಲ್ಲಿ ಎಲ್ಲಿ ಬಹಳ ಅವಶ್ಯಕತೆ ಇದೆ ಅಲ್ಲಿ ಸೇತುವೆಗಳು, ರಸ್ತೆಗಳು ಮತ್ತು ಒಂದು PWD ಗೆಸ್ಟ್ ಹೌಸ್ನ ಪ್ರಸ್ತಾವನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ಇವತ್ತು ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಇವೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತಾ ಇದೆ. ಅದೊಂದು ಸಂಕಲ್ಪ, ರೈತರ ಸಂಕಲ್ಪ, ಬಡವರ ಸಂಕಲ್ಪ, ನಿಮ್ಮೆಲ್ಲರ ಪ್ರಯತ್ನದಿಂದ ಇವೆಲ್ಲ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸೋವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ. ಅದಕ್ಕಾಗಿ ನನ್ನ ಸರ್ಕಾರಕ್ಕೆ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರುವಂಥ ರೈತರು, ಹೆಣ್ಮಕ್ಳು ಮತ್ತು ವಿಶೇಷವಾಗಿ ಬಂದಿರುವಂಥ ಎಲ್ಲ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಮತ್ತು ಇದೇ ಪಂಚಾಯಿತಿಯ ಅಧ್ಯಕ್ಷ ಆಗಿರುವಂಥ ಮಂಜುನಾಥ್ ಇರ್ಬೋದು, ಈ ಭಾಗದ ಮುಖಂಡರಾಗಿರುವಂಥ ವೆಂಕಟಾಚಲಪತಿ ಇರ್ಬೋದು, ಶಂಕರಣ್ಣ ಇರ್ಬೋದು, ಸುರೇಂದ್ರಣ್ಣ, ಪ್ರಸನ್ನ, 3-4 ಪಂಚಾಯಿತಿಯ ಅಧ್ಯಕ್ಷರು ಒಂದು ವಾರದಿಂದ ಇದೇ ಜಾಗದಲ್ಲಿ ಇದೇ ಭಯ ಇತ್ತು, ಮಳೆ ಬರುವ ಭಯ ಇತ್ತು, ಎಲ್ಲ ಪ್ರಯತ್ನ ಮಾಡಿದ್ದೀರಾ. ಅದಾದಮೇಲೆ ರಾಜಕೀಯವಾಗಿ ನನಗೆ ಶಕ್ತಿ ತುಂಬುವ ಗುರುಗಳ ಮಾರ್ಗದರ್ಶನದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ ಮತ್ತು PWD ಇಲಾಖೆ ಆಶ್ರಯದಲ್ಲಿ ನಲ್ಲೂರು ಮತ್ತು ನತ್ತ ಗ್ರಾಮಗಳ ನಡುವೆ ಪಾಲಾರ್ ನದಿಗೆ ಹೊಸದಾಗಿ ಬ್ರಿಡ್ಜ್ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತಾನ ವಹಿಸಿದಂಥ ನಮ್ಮೆಲ್ಲರ ಮಾಧ್ಯಮದ ಮಿತ್ರರೇ, ಬಹುಶಃ ಈಗಾಗಲೇ ಸಹೋದರಿ ಹೇಳಿದ್ದಾರೆ, ಈ ಥರ ನೋವು ಕಷ್ಟ ಎಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಹಿಂದೆ ಸಾಕಷ್ಟು ಶಾಸಕರು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಇವತ್ತು ಅದು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ನಮ್ಮ ಶಾಸಕರ ಪ್ರಯತ್ನದಿಂದ ಇವತ್ತು ನಿಮ್ಮೆಲ್ಲರ ಏನು ಬಹುದಿನಗಳನ್ನ ಕನಸಿತ್ತು ಅದನ್ನು ನನಸ ಮಾಡಿದ್ದಾರೆ. ನಿಮ್ಮ ಪರವಾಗಿ, ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಗಮನಕ್ಕೆ ತರುವಂಥ ಅವರು ಪ್ರಯತ್ನ ಮಾಡಿದ್ದಾರೆ. ಇಲ್ಲ ನಮಗೆ ಗೊತ್ತಾಗಲ್ಲ, ಇಡೀ ರಾಜ್ಯದಲ್ಲಿ 1,00,000 ಕಿಲೋಮೀಟರ್ ವ್ಯಾಪ್ತಿ ಇದೆ, ಸುಮಾರು ಬ್ರಿಡ್ಜ್ಗಳಿದೆ. ಸುಮಾರು ಇಂಥ ಸಮಸ್ಯೆಗಳಿದ್ದಾಗ ಅದನ್ನು ಸರಿಯಾಗಿ ನಮಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಮ್ಮ ಇಲಾಖೆ, ನಮ್ಮ ಸರ್ಕಾರ ಈ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಇಲ್ಲಿ ಬಂದು ನೋಡಿದ ಮೇಲೆ ಇದಕ್ಕೆ ಚಿಕ್ಕದಿದೆ ಭಾಳ. ಬಹುಶಃ ಇದು 6 ಕೋಟಿ ನಾವು ಬ್ರಿಡ್ಜಿಗೆ ಕೊಟ್ಟಿದ್ದೀವಿ ಮೇಡಮ್, 6 ಕೋಟಿ ರಸ್ತೆಗೆ ಕೊಟ್ಟಿದ್ದೀವಿ, 4 ಕೋಟಿ, ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟು ಜನರ ಬದುಕನ್ನು ಅದು ನನಸಾಗಿ ಮಾಡಿದ್ದೀವಿ. ಅದು ವಿದ್ಯಾರ್ಥಿಗಳಿರ್ಬೋದು, ಅಥವಾ ರೋಗಿಗಳಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿಗೆ ಭಾಳ ಸರಳವಾಗಿ ಮುಂದೆ ಅದು ಕೋಲಾರಿಗೆ ಹೋಗೋದಿರ್ಬೋದು ಅಥವಾ ಇನ್ನಿತರ ಗ್ರಾಮಗಳಿಗೆ ಹೋಗುವಂಥ ಒಂದು ಕನೆಕ್ಟಿವಿಟಿ ರಸ್ತೆ ಮಾಡಲಿಕ್ಕೆ ನಮ್ಮ ಇಲಾಖೆ ಕೂಡ ಇವತ್ತು ಭಾಳ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಒಳ್ಳೆಯ ರೀತಿಯಿಂದ ಕಟ್ಟಡ ಕೂಡ ಆಗಿದೆ. ಯಾಕಂದ್ರೆ ನಾವು ಹೋಗೋಕ್ಕಿಂತ ಮುಂಚೆ ನಮಗೆ ಭಯ ಆಗ್ತೈತೆ, ನಮ್ಮ ಕಟ್ಟಡ ಹೆಂಗಾಗಿದೆ, ಏನು ಪರಿಸ್ಥಿತಿ ಅಂತ. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಭಾಳ ಚೆನ್ನಾಗಿ ಆಗಿದೆ. ಇದೇ ರೀತಿ ಆದರೆ ಇನ್ನೂ ಒಳ್ಳೆಯದಾಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ, ವಿಶೇಷವಾಗಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕಾಲು ಸಂಘ ಅಂತ ಒಂದು ಹೊಸ ಯೋಜನೆ ಮಾಡಿದ್ವಿ. ಕಾಲು ಸಂಘ ಅಂದರೆ ಇದು ಮಲೆನಾಡಲ್ಲಿ ಮಾತ್ರ ಬರುವಂಥ ಒಂದು ಯೋಜನೆ. ಅದ್ರ ಕಾಸ್ಟ್ 10 ಲಕ್ಷದಿಂದ 15, 20, ಮ್ಯಾಕ್ಸಿಮಮ್ 30 ಲಕ್ಷ. ಅದು ಇಷ್ಟೇ ಮಹತ್ವ ಇದೆ.
ನಾ ಬಂದ ಮೇಲೆ ನಮ್ಮ ಸರ್ಕಾರ 100 ರನ್ ಮಾಡಿದ್ದೀನಿ, ಈ ಸರಿ 200 ರನ್ ಮಾಡ್ತಾ ಇದ್ದೀವಿ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ 4 ತಿಂಗಳು ಇದೇ ರೀತಿ ಮೇಡಮ್. ಈ ರೀತಿ ಚಿಕ್ಕದು ಭಾಳ, ಕೇವಲ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಆಟೋ ಹೋಗಲಿಕ್ಕೆ ಮಾತ್ರ ನಾವು ಮಾಡಿದ್ದೀವಿ. ಕಳೆದ ಸಾರಿ 100 ಮಾಡಿದ್ದೇವೆ. ಈ ಸಾರಿ ಮಲೆನಾಡಲ್ಲಿ 200 ಮಾಡ್ತಾಯಿದ್ವಿ. ಈ ಸಾರಿ ಅದನ್ನು ನೋಡಿದ ಮ್ಯಾಗೆ ನನಗೆ ಅದೇ ನೆನಪ ಬರುವಂಥ ಆಗಿದೆ. ಅದಕ್ಕಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಭಾಗದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಬಂಗಾರಪೇಟೆ ಶಾಸಕರು ಕೂಡ ಮೇಲಿಂದ ಮೇಲೆ ಹೇಳ್ತಾ ಇದ್ರು ನಮ್ಮ ಭಾಗಕ್ಕೆ ಬರಬೇಕಂತ. ಅವರಲ್ಲಿ ಕೂಡ ಒಂದು ಸಾರಿ ಹೋಗಬೇಕಾಗಿದೆ. ಮುಂದಿನ ಸಾರಿ ಬಂದು ಇನ್ನೂ ಹಲವಾರು ನಿಮ್ಮ ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಮೇಡಮ್ ಅವರು ಹೇಳ್ತಾರೆ ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀವಿ. ವಿಶೇಷ ಅನುದಾನ ಕೊಡುವಂಥ ಕೂಡ ಪ್ರಯತ್ನ ಈ ಭಾಗದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಮಳೆ ಬರೋದ್ರಿಂದ 1-2 ಮಾತನ್ನು ನಮ್ಮ ಹಿರಿಯರಾದ ಮುನಿಯಪ್ಪ ಸಾಹೇಬರು ಕೂಡ ಮಾತಲ್ಲ ಅಂತೇಳಿ ನನ್ನ ಮಾತು ಕೆಲಸ ಮಾಡಿದ್ದಾರೆ. ನಾರಾಯಣಸ್ವಾಮಿಯವರು, ಮಾಜಿ ಶಾಸಕ ನಾರಾಯಣಸ್ವಾಮಿಯವರು, ಎಲ್ಲ ಮುಖಂಡರು ಇದ್ದೀವಿ. ತುಂಬ ಸಂತೋಷ ಆಗಿದೆ. ಇನ್ನೂ ಬಹಳ ಮುಖ್ಯವಾದಂಥ ಕೆಲಸಗಳು ಪೆಂಡಿಂಗ್ ಇವೆ. ಇಲ್ಲಿ ನಿಮ್ಸೆಡ್ ಅಂದರೆ 12,000 ಎಕರೆ ಜಮೀನಿದೆ. ಇದು ದೊಡ್ಡ ಬೃಹತ್ ಕೈಗಾರಿಕೆ ಬರಬೇಕು. ಕೇಂದ್ರ ಸರ್ಕಾರ ಮೊದಲೇ ಸಮ್ಮತಿ ಕೊಟ್ಟಿದೆ. ಅದೊಂದು ಮಾಡಿಸ್ಬೇಕು. ಅದು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ, ನಮ್ಮ ಸರ್ಕಾರದಿಂದ ಬರೀಬೇಕಾಗ್ತದೆ. ರೈಲ್ವೆ ಪ್ರಾಜೆಕ್ಟ್ಸು ನಾನು ಮೊನ್ನೆ ಕೂಡ ಹೇಳಿದೆ, ಮಾಧ್ಯಮಿದ್ದೀರಿ. ಈ ಭಾಗದ ಇಬ್ಬರು ಸಂಸತ್ ಸದಸ್ಯರು ಡಾಕ್ಟರ್ ಸುಧಾಕರ್ ಮತ್ತು ಮಲ್ಲೇಶ್ ಅವರು ಏನೇನು ಪ್ರಾಜೆಕ್ಟ್ಸ್ ತಂದಿದ್ದೀನಿ ಅದನ್ನೆಲ್ಲ ಕೂಡ ಮಾಡಬೇಕು. ವಿಶೇಷವಾಗಿ ಮಾರಿಕುಪ್ಪಂನಿಂದ ಕುಪ್ಪಂಗೆ ರೈಲ್ವೆ ಡಿಪಾರ್ಟ್ಮೆಂಟೇ ಹಣ ಕೊಟ್ಟಿದೆ, ಅದನ್ನು ಪೂರ್ತಿ ಮಾಡಬೇಕು. ರೈಲ್ವೆ ಕೋಚ್ ಫ್ಯಾಕ್ಟ್ರಿಯನ್ನು ಮಾಡೋದಕ್ಕೆ ಅವರಿಬ್ಬರು ಶಾಸಕರು ಪಣ ತೊಡಬೇಕು, ಪಾರ್ಲಿಮೆಂಟ್ ಸದಸ್ಯರು ಅಂತೇಳಿ ವೇದಿಕೆ ಮೇಲೆ ಎಲ್ಲರಿಗೂ